ಮಹಾದೇವಿ ಅಮ್ಮ ಶ್ರೀ ಚಕ್ರವಾಸಿನಿ ಮಹಾದೇವಿ ಶ್ರೀ ಸಿಂಹವಾಹಿನಿ. ದೌರ್ಜನ್ಯ ನಡೆದಿದೆ ನಿಮ್ ಸಿಬ್ಬಂದಿಯಿಂದ. ನೀವು ತಾತನ ಹತ್ರ ಕ್ಷಮೆ ಕೇಳಿ ಮುಂದೆ ಈ ರೀತಿ ಆಗದಿರೋ ಹಾಗೆ ಎಚ್ಚರ ವಹಿಸಬೇಕು. ತಾತನ್ಗೆ ತಕ್ಷಣ ದರ್ಶನ ಕೊಡಿಸ್ಬೇಕು. ಕ್ಷಮಿಸಿ. ಅಲ್ಲಿ ನಿನ್ನ ಮಗಳು 100 ಜನದ ಮುಂದೆ ನನ್ನ ಮಾನ ಮರ್ಯಾದೆ ತೆಗೆದಾಳೆ. ಇಲ್ಲಿ ನೀನು ಬಂದು ತಿಪ್ಪೆ ಸಾರಿಸ್ತಾ ಇದೀಯಾ. ಅವಳು ಮಾತನ್ನ ನೀವು ಲೆಕ್ಕಕ್ಕೆ ತಗೋಬಾರ್ದು. ಬುದ್ಧಿ ಇಲ್ಲದ ಹುಡುಗಿ ಏನೋ ಮಾತಾಡಿದಾಳೆ. ದಯಮಾಡಿ ನಿನ್ನ ಮನಸ್ಸಿನಲ್ಲಿರೋದನ್ನ ನಿನ್ನ ಮಗಳ ಮೂಲಕ ಹೇಳಿಸಿದ್ಯಾ? ಅಯ್ಯೋ, ಈಗ ನನಗೆ ಸಿಟ್ಟು ಬಂದು ನಿನ್ನ ಪರಿವಾರನ ಕೆಲಸದಿಂದ ತೆಗಿಬಾರ್ದು. ಅದಕ್ಕೆ ಕ್ಷಮಾಪಣೆ ನಾಟಕ. ಅವಳು ಮಾತಾಡಿದ ತಪ್ಪು. ನಾನು ಅವಳಿಗೆ ತಿಳಿ ಹೇಳ್ತೀನಿ. ಕೃಪೆ ತೋರಿಸಿ. ಮಂಗಳಾರತಿ ಆಗ್ಲಿ. ಆ ತಾಯಿ ಏನ್ ನಿರ್ಧಾರ ಕೊಡ್ತಾಳೋ ನೋಡಲ್ಲ. ನಂಗೆ ಗೊತ್ತಿತ್ತು ನೀನ್ ಇದೇ ತರ ಇಲ್ಲಿ ಬಂದು ಕೂತ್ಕೋತೀಯಾ ಅಂತ. ಹೋಗ. ಮುಖ ನೋಡು, ಹರಳೆಣ್ಣೆ ಕುಡ್ದವ್ರ ತರ ಇದೆ. ಕನ್ನಡ ಇದ್ರೆ ತೋರಿಸ್ತಿದ್ದೆ. ಅಲ್ಲೇ ನೋಡ್ಕೋ ಪ್ರತಿಬಿಂಬನ. ಸುಮ್ನೆ ಎದ್ದೋಗ್ತ್ಯಾ? ಪ್ರತಿ ಶುಕ್ರವಾರ ದೇವಸ್ಥಾನದಲ್ಲಿ ಜನ ಸೇರಿದಾಗ ಇಂಥದ್ದೆಲ್ಲ ಮಾಮೂಲು. ನೀನ್ ಸರಿ ಮಾಡ್ತೀನಿ, ಸರಿ ಮಾಡಕ್ಕಾಗತ್ತಾ? ಅಲ್ಲ, ಸುಮ್ನೆ ಊರವ್ರ ಕಣ್ಣಲ್ಲ ನಿನ್ ಮೇಲೆ. ಹೋಗೆ. ಕಣ್ಮುಂದೆ ಅನ್ಯಾಯ ನಡೀತಿರೋವಾಗ ನೋಡ್ಕೊಂಡು ಸುಮ್ನೆ ಇರಕ್ಕಾಗತ್ತಾ? ನಡೀತಿರೋ ಅನ್ಯಾಯಕ್ಕೆ ನಿನ್ನಿಂದ ನ್ಯಾಯ ಕೊಡ್ಸಕ್ಕಾಗತ್ತಾ? ಆಯ್ತಪ್ಪ, ನನ್ನಿಂದ ಆಗಲ್ಲ. ನಂಬ್ಕೊಂಡಿದ್ಯಲ್ಲ ಎಲ್ಲರನ್ನೂ ಕಾಯ್ತಾಳೆ ತಾಯಿ ತ್ರಿಪುರ ಸುಂದ್ರಿ ಅಂತ. ಅವಳು ಇಳಿದ್ ಬರ್ಬೇಕಲ್ಲ. ಅಮ್ಮನವ್ರೇನ್ ದೇವಸ್ಥಾನ ಸೆಕ್ಯೂರಿಟಿನೇನೆ ಬಂದವ್ರಿಗೆಲ್ಲ ದರ್ಶನಕ್ಕೆ ದಾರಿ ಮಾಡ್ಕೊಡಕ್ಕೆ? ಬಂದೆ ಅಣ್ಣ. ಹುಷಾರು, ಬಂದೇ ಇರು. ಹಾ, ಮಹಾದೇವಿ ಮಹಾದೇವಿ ತ್ರಿಪುರ ಸುಂದರಿ ಅಲ್ವಾ ನಿನ್ನ ಹೆಸರು? ಹಾಗೆ ಕರಿಬೇಡಿ, ನಂಗೆ ಇಷ್ಟ ಇಲ್ಲ. ಅಮ್ಮನವ್ರ ಹೆಸರು ಯಾಕೆ ಇಷ್ಟ ಇಲ್ಲ? ಅವಳೇ ಇಷ್ಟ ಇಲ್ಲ. ಅವಳ ಹೆಸರಲ್ಲಿ ಇಷ್ಟ ಆಗುತ್ತೆ. ಅದೇ ಯಾಕಿಷ್ಟ ಇಲ್ಲ ಅವಳು? ಡೋಂಗಿ ಅವಳು. ಎಲ್ಲದಕ್ಕೂ ಆ ತಾಯಿನ ನೆನ್ಸೋದು ತಪ್ಪು. ತಪ್ಪು ಹೇಗಾಗತ್ತೆ? ಆ ತಾತನ ಕಷ್ಟ ನನಗ್ ಗೊತ್ತಾಯ್ತು. ಆದ್ರೆ ಸರ್ವಲೋಕೇಶ್ವರಿ ಅನಿಸ್ಕೊಂಡಿದ್ದಾಳಲ್ಲ, ಅವಳಿಗೆ ಗೊತ್ತಾಗದ್ ಬೇಡ್ವಾ? ಏನು ಸಂಬಂಧ ಇಲ್ದಿರೋ ನೀವು ನಿಮ್ಗಿರೋ ಅಂತಃಕರಣದಿಂದ ತಾತನ್ ದರ್ಶನ ಕೊಡ್ಸಿದ್ರಿ. ಆದ್ರೆ ನಿಮ್ನೆಲ್ಲ ಕಾಯೋ ಜವಾಬ್ದಾರಿ ಹೊತ್ತಿದಾಳಲ್ಲ, ಅವಳೆಲ್ಲಿ? ಯಾರ್ ಕರೆದ್ರು ಬರಲ್ಲ, ಏನ್ ಕೇಳ್ಕೊಂಡ್ರು ಕೊಡಲ್ಲ ಅಂತ ತಾಯಿ ಬೇಕಾ? ನಮ್ಮ ಅಜ್ಜಿ ಒಂದ್ ಗಾದೆ ಹೇಳ್ತಿರ್ತಾರೆ, ಊರಲ್ಲಿ ಇಲ್ದವ್ನ ಹೆಸರಿಟ್ ಕೂಗಿದ್ರು ಅಂತ. ಹಾಗೆ ಇಲ್ಲದ ತಾಯಿನ ಪ್ರಾರ್ಥಿಸೋದು ವ್ಯರ್ಥ ಅಲ್ವಾ? ರಾತ್ರಿಲಿ ಕಾಣೋ ನಕ್ಷತ್ರ ಹಗಲಲ್ಲಿ ಕಾಣಲ್ಲ. ಹಾಗನ್ ಮಾತ್ರಕ್ಕೆ ಹಗಲಲ್ಲಿ ನಕ್ಷತ್ರಗಳೇ ಇಲ್ಲ ಅಂತನಾ? ಹಾಗೆ ತಾಯಿ ಕೂಡ ಮನಸ್ಸಿನ ಮಬ್ಬು ಅಧಿಕವಾಗಿರುವಾಗ ಅವಳ ದರ್ಶನ ಅಸಾಧ್ಯ. ಇದ್ರೆ ತಾನೇ ಅವಳ ದರ್ಶನ ಆಗಕ್ಕೆ. ನೀನಿನ್ನು ತುಂಬಾ ಚಿಕ್ಕವಳು. ಅಮ್ಮನವ್ರ ಬಗ್ಗೆ ನಿನಗೇನು ಗೊತ್ತು? ಹುಮ್ತನದಿಂದ ಮಾತಾಡ್ತೀಯ. ಇದ್ರಲ್ಲಿ ಗೊತ್ತಾಗಕ್ಕೇನಿದೆ? ಅವಳು ಬಂದು ಪವಾಡ ಮಾಡದೇ ಇರ್ಬೋದು, ಆದರೆ ಬೇರೆ ರೂಪದಲ್ಲಿ ಬಂದು ಕಷ್ಟಗಳನ್ನು ಬಗೆಹರಿಸ್ತಾಳೆ. ಆ ವಯಸ್ಸಾದವ್ರನ್ನ ತಳ್ಳಿದ್ರು, ಅವರು ಅಮ್ಮ ಅಂತ ಕರೆದ್ರು. ಎಲ್ಲಿ ಅಮ್ಮ ಬರ್ಲೇ ಇಲ್ಲ. ನೀನ್ ಬಂದಿಯಲ್ಲ, ಬೀಳ್ತಿದ್ದವ್ರನ್ನ ಹಿಡಿದು ಎತ್ತಿದ್ಯಲ್ಲ. ನಾನು ಎತ್ತಿದ್ದು, ಅಮ್ಮ ಅಲ್ಲ. ನಾನು ಅನ್ನೋ ಅಹಂಕಾರ ಅಹಂಕಾರ ಕಳೀಲಿ, ಅಲಂಕಾರವಾಗಿರ್ತೀಯ. ಅಹಂಕಾರ ಅಂತಾನೆ ಅನ್ಕೊಳ್ಳಿ. ಆದ್ರೆ ತಾತನ್ ಕೈ ಹಿಡ್ದಿದ್ದು ನಾನಲ್ವಾ? ಓಡ್ ಬಂದು ಆ ತಾತನ ಕೈ ಹಿಡಿದು ಎತ್ತಕ್ಕೆ ನಿನಗೆ ಪ್ರೇರಣೆ ಕೊಟ್ಟಿದ್ದು ಆ ತಾಯಿ. ಇದು ನಾನು ಒಪ್ಪಲ್ಲ. ನೀನೊಪ್ಪು ಬಿಡು. ಅವಳು ನಿನ್ನ ಮನ್ಸಲ್ಲಿ ಕೂತು ನೀನ್ ಏನ್ ಮಾಡ್ಬೇಕು ಅನ್ನೋದನ್ನ ನಿನಗೆ ಹೇಳ್ತಿರ್ತಾಳೆ. ಇಲ್ಲಿ ದೇವಸ್ಥಾನದಲ್ಲಿ ಪ್ರವಚನಗಳು ಅಂತ ಆಗ್ತಿರುತ್ತೆ. ನೀವು ಆಗಾಗ ಹೋಗ್ತಿರ್ತೀರಾ ಅನ್ಸುತ್ತೆ.
ಅದಕ್ಕೆ ಏನೇನೋ ಮಾತಾಡ್ತೀರಿ. ಆಯ್ತು, ಇವತ್ತಿನ ವಿಚಾರಕ್ಕೆ ಬರೋಣ. ಆ ವಯಸ್ಸಾದವ್ರಿಗೆ ಎಷ್ಟೆಲ್ಲ ಕಷ್ಟ ಆಯಿತು, ಆದರೂ ಕೊನೆಗೆ ಅವರಿಚ್ಛೆಯಂತೆ ದರ್ಶನ ಸಿಕ್ತಲ್ವಾ? ನೀವ್ ಕೊಟ್ರಿ ಆಯ್ತು, ಇಲ್ಲ ಅಂದಿದ್ರೆ ಆ ತಾಯಿ ಅವಳ ಸಂಕಲ್ಪನ ನನ್ನ ಮೂಲಕ ಮಾಡಿಸಿದ್ಲು ಅಷ್ಟೇ. ಕರ್ಮ, ಈ ಭಕ್ತರು ಅನ್ಸ್ಕೊಂಡವ್ರಿಗೆಲ್ಲ ಇದೊಂದು ಭ್ರಮೆ. ಆದ ಘಟನೆಗಳಿಗೆಲ್ಲ ಒಂದು ಕತೆ ಕಟ್ಟಿ ದೇವ್ರನ್ನ ದೊಡ್ಡವರಾಗಿ ಮಾಡ್ತೀರಾ. ಹೀಗ್ ಮಾಡಿ ಮಾಡಿನೇ ಇಲ್ಲ ದೇವ್ರನ್ನ ಹುಟ್ಟಿಸಿ ಬೆಳೆಸಿ ಅವ್ರಿಗೊಂದು ದೇವಸ್ಥಾನ ಬೇರೆ ಕಟ್ಸಿ ಊಟನೇ ಮಾಡ್ದಿರೋ ಆ ವಿಗ್ರಹಕ್ಕೆ ನೈವೇದ್ಯ ಏನು, ಅಭಿಷೇಕ ಏನು, ಹಾಡಿ ಹೊಗಳಿ ಪೂಜೆ ಪುನಸ್ಕಾರಗಳು, ಅಬ್ಬಬ್ಬಬ್ಬಬ್ಬ ಒಂದ ಎರಡ ಈ ಭಕ್ತರು ಮಾಡೋದು. ನೀನ್ ಯಾಕೆ ಅವಳನ್ನ ನಂಬದೇ ಇಲ್ವಾ? ಅವಳಿದ್ರೆ ತಾನೇ ನಂಬಕ್ಕೆ. ನಂಬ್ತ್ಯಾ? ನನ್ನ ನಂಬ್ಸೋ ಹಠ ನಿಮ್ಗೆ ಯಾಕೆ? ಅಮ್ಮನವ್ರು ಬೇಡ ಅನ್ನೋ ಹಠ ನಿನಗೆ ಯಾಕೆ? ನನ್ನ ಬದುಕಿನಲ್ಲಿ ಕೆಲವೊಂದು ವರ್ಜ್ಯ, ಅದ್ರಲ್ಲಿ ಮೊದಲನೇ ವರ್ಜ್ಯ ನಿಮ್ಮ ಅಮ್ಮನವರು. ಮಕ್ಳು ಎಷ್ಟೇ ಬೈದ್ರು ತಾಯಿಗೆ ಅವ್ರ ಮೇಲೆ ಪ್ರೀತಿ ಕಮ್ಮಿ ಆಗಲ್ಲ. ನಿನ್ ಕಂಡ್ರೆ ಆ ತಾಯಿಗೆ ತುಂಬಾ ಇಷ್ಟ. ಇಲ್ಲದ ತಾಯಿ ನನ್ನನ್ನು ಇಷ್ಟಪಡ್ತಾಳೆ ಅಂದ್ರೆ ಅದು ಹಾಸ್ಯಾಸ್ಪದ. ಕಣ್ಣು ಮುಚ್ಕೊಂಡು ನಾನು ಹಿಡ್ದಿರೋ ಮೂಲಕ್ಕೆ 3 ಕೊಂಬು ಅಂತ ವಾದಿಸ್ತಿಯಲ್ಲ, ಕಣ್ ತೆರೆದ್ ನೋಡು. ತಾಯಿ ನಿನ್ನ ಎದುರಿಗೆ ಇದ್ದಾಳೆ. ಎಲ್ಲಿ ಕಾಣ್ತಾನೆ ಇಲ್ಲ. ಕಂಡ್ರು ನನ್ಗೆ ಅವಳ ಅವಶ್ಯಕತೆ ಇಲ್ಲ. ಆದ್ರೆ ಅವಳಿಗೆ ನಿನ್ನ ಅವಶ್ಯಕತೆ ಇದೆ. ನೀವೇನು ಅವಳ ಫ್ರೆಂಡಾ? ಅಲ್ಲ, ನಾನೇ ಅವಳು. ಕೇಳಿದ್ದೆ ಅತಿಯಾಗಿ ದೇವ್ರನ್ನ ಪೂಜಿಸಿದ್ರೆ ಆರಾಧಿಸಿದ್ರೆ ಹುಚ್ಚರಾಗ್ತಾರೆ ಅಂತ. ನೀವು ಅದೇ ದಾರಿ ಸೇರಿದೀರಾ. ಅವಳಿಗೆ ಯಾಕ್ರಿ ನನ್ನ ಅವಶ್ಯಕತೆ? ಜವಾಬ್ದಾರಿ ವಹಿಸಕ್ಕೆ. ನನಗೆ ನನ್ನ ಮನೆ ಜವಾಬ್ದಾರಿಗಳೇ ಸಾಕು, ಇನ್ಯಾವ ಜವಾಬ್ದಾರಿನೂ ಬೇಡ. ತಾತಂಗೆ ದರ್ಶನ ಕೊಡ್ಸಿದ್ರಿ, ಧನ್ಯವಾದ. ಸುಂದ್ರಿ, ಯಾರ ಜೊತೆ ಮಾತಾಡ್ತಿದ್ದೆ? ಅದೇ ದೇವಸ್ಥಾನದಲ್ಲಿ ಸಿಕ್ಕಿದ್ರಲ್ಲ ಅವರು. ಸುನೀತಾ, ನಿನಗೂ ನಮ್ಮ ಶೇಖರಿಗೂ ನಿಶ್ಚಿತಾರ್ಥದವ್ರು ಹೋಗಿತ್ತಲ್ಲ, ಅದನ್ನ ನಿನ್ ಗಂಡನ್ ಈಗ ಯಾರೇ ಹೇಳಿದ್ದು? ಅದೇನಂತ ಗಡ್ಡು ಬಿದ್ನೋ ಆ ಜಗ್ಗಿ ನಿನಗೆ. ನೀನು ನಮ್ಮ ಶೇಖರಿನ ಆಗಿದ್ರೆ ಚೆನ್ನಾಗಿರ್ತಿತ್ತು. ಹಾಳಾದವಳು ಆ ಸುಂದ್ರಿನ ಆ ಲಲಿತ ಹೆರದೆ ಹೋಗಿದ್ರೆ ಎಲ್ಲ ನಾನು ಅನ್ಕೊಂಡಂಗೆ ಆಗ್ತಿತ್ತು. ನಮ್ಮ ಶೇಖರಿ ಇವಳು ಕಟ್ಕೊಂಡು ಏನು ಸುಖ ಇಲ್ಲ. ನನಗಂತ ಆ ಮುಸುಡಿ ಕಂಡ್ರೆ ಆಗೋದಿಲ್ಲ. ಅವಳು ಅಷ್ಟೇ, ನಾನು ಕಂಡ್ರೆ ಯಾವಾಗಲೂ ಸಿಡ ಅಂತಿರ್ತಾಳೆ. ಅದು ಹೆಂಗೆ ಗಂಟು ಬಿತ್ತ ಈ ಬಿಳಿ ಜಿರ್ಲೆ. ಯಾಕೋ ಹಿಂಗ್ ಕೂತೆ? ಏನಾಯ್ತು? ಲಲಿತಾ, 1 ಲೋಟ ನೀರ್ ಕೊಡು. ಶೇಖರಿ, ಏನಾಯ್ತು? ಸುಸ್ತಾ? ಪಾಪ ಏನ್ ಮಾಡ್ತೀಯ? ಬೆಳಗಿನಿಂದ ಸಾಯಂಕಾಲದವರೆಗೂ ಗಾಡ್ದೆ ಎತ್ತನಂಗೆ ದುಡಿತೀಯ. ಏನು ಮಾಡೋದು? ಮನೆಯಲ್ಲೂ ಸುಖ ಇಲ್ಲ, ಹೆಂಡತಿಗೂ ಸರಿಗಿಲ್ಲ. ನೀರು ಕುಡಿಯೋ ಭಾವ. ನೀರು. ಹೆಂಡತಿಗಿಂತ ಹೆಚ್ಚಾಗಿ ನಾದ್ನೇನೆ ಸೇವೆ ಮಾಡ್ತಾ ಇದ್ದಾಳೆ. ಅವನು ಮೊದಲು ನಿನ್ನ ಹೆಸರಿಡದೆ ಕೂಗಿದ್ದು. ನೀನು ಕನ್ನಡಿ ಮುಂದೆ ನಿಂತು ಆಡಿ ಅಲ್ಲಾಡಿ ಮುಂಗುರುಳು ಮುಂದಕ್ಕೆ ಮಾಡ್ಕೊಂಡು ತುಟಿ ಒದ್ದೆ ಮಾಡ್ಕೊಂಡು ಬರೋಷ್ಟಲ್ಲಿ ಅವನ ಗಂಟ್ಲು ಒಣಗಿ ಗೊಟಕ್ಕಂತಿದ್ದ. ತಡ ಆಗಿದ್ದು ನಾ ಕನ್ನಡಿ ಮುಂದೆ ನಿಂತ್ಕೊಂಡು ಮುಂಗುರುಳು ಬಾಚ್ಕೋತಾ ಇದ್ದಿದ್ದಕ್ಕಲ್ಲ. ದೇವಸ್ಥಾನದಿಂದ ತಂದಿದ್ದ ತೀರ್ಥನ ಇದಕ್ಕೆ ಹಾಕೊಂಡು ತಡೋ ಅಷ್ಟೊತ್ತಿಗೆ ತಡ ಆಯ್ತು. ಅಷ್ಟರಲ್ಲಿ ಅವ್ನು ನೀರು ಕುಡಿದಾಗಿತ್ತು. ಸುನೀತಾ ಕೊಟ್ಟಿದ್ದು ನೀರೇ, ಅದೇನು ವಿಷಾನಾ? ನಿನಗಂತೂ
ಅವಳೇನ್ ಮಾಡಿದ್ರು ತಪ್ಪು, ಸುಮ್ಮನೆ ಇದ್ರು ತಪ್ಪು. ಸುಂದ್ರಿನ್ ಕರಿಯಲ್ ಅಲ್ತಾ? ಅವಳಿನ್ನ ಬಂದಿಲ್ಲ. ಎಲ್ಲ ಹಾಳಾಗೋದ್ಲು? ಶುಕ್ರವಾರ ಹೆಣ್ಮಗುನ್ ಯಾಕೆ ಅಂತೀರಾ? ಕುತ್ತಿಗೆಗೆ ತಂದಿದ್ದಾಳೆ, ಏನ್ ತಲೆ ಮೇಲೆ ಹೊತ್ಕೊಂಡು ಮೆರೆಸ್ಬೇಕಾ? ಸುನೀತಾ, ಸುಂದ್ರಿ ಎಲ್ಲೋ ದಾರಿ ಮೇಲೆ ಇರ್ತಾಳೆ, ಬೇಗ ಕರ್ಕೊಂಡ್ ಬರ. ಏನಾಯ್ತು ರೀ? ಕರ್ಮ, ನೆಮ್ಮದಿನೇ ಇಲ್ಲ. ಹೆಂಡತಿ ಮಗಳು ಇಬ್ರು ಸಾಕು ನಿನ್ ಜೀವನ ಹಾಳು ಮಾಡಕ್ಕೆ. ಸುಮ್ಮನೆ ಇರೋಕ್ಕೆ ಆಗಲ್ವಾ ನಿನಗೆ? ಯಾಕೆ ಮಾತಾಡಕ್ಕೆ ಹೋದೆ ದೇವಸ್ಥಾನದಲ್ಲಿ? ನಾವು ಕೂಗಾಡಿದ್ರೆ ಪ್ರಪಂಚ ಬದಲಾಗುತ್ತಾ? ಅವರೆಲ್ಲ ನಿನ್ನ ಬಗ್ಗೆ ಮಾತಾಡೋದು ಕೇಳಿದ್ರೆ ನಂಗೆ ಮೈಯೆಲ್ಲ ಉರಿತಾ ಇತ್ತು. ಏನಂತಿದ್ರು? ತಂಗಳು ತಿಂದ್ರು ಅಹಂಕಾರ ಕಡಿಮೆ ಅಲ್ಲ ಅಂತಿದ್ರು. ತಂಗ್ಳೋ ಬಿಸಿನೋ, ಕದ್ದೇನ್ ತಿಂತಿಲ್ಲ ದುಡುಕ್ ತಿಂತಿದೀವಿ ಅಂತ ಹೇಳ್ಬೇಕಿತ್ತು. ಅಲ್ಪರ ಸಂಘ. ನನಗನ್ಸುತ್ತೆ ನೀನು ಇಲ್ಲಿ ಇರಲೇಬಾರ್ದಿತ್ತು. ನನಗೇನು ಆಸೆನೇನೋ ವಿದ್ಯಾ ದೇವಸ್ಥಾನದಲ್ಲಿ ಕೆಲಸ ಮಾಡೋಕ್ಕೆ. ಅವಳು ಮೂತಿ ಕಂಡ್ರೇನೆ ಆಗಲ್ಲ, ಆದರೆ ಅನಿವಾರ್ಯತೆ, ಕೆಲಸ ಮಾಡಲೇಬೇಕು. ಅಪ್ಪ ಅವತ್ತು ಮಾಡಿದ ತಪ್ಪಿಗೆ ಇವತ್ತು ನಾವೆಲ್ಲ ಸಿಕ್ಕಾಕೊಂಡಿದ್ದೀವಿ. ಇಲ್ಲ ಅಂದಿದ್ರೆ ಇಷ್ಟೊತ್ತಿಗೆ ನೀನು ಎಷ್ಟು ಓದಿರ್ತಿದ್ದೆ ಅಲ್ವಾ? ನಾನು ಒಬ್ಳೇನಾ? ನೀನು ಓದಿರ್ತಿದ್ದೆ. ಆದರೂ ನಿನ್ನಷ್ಟು ಬುದ್ಧಿವಂತ ನಾನು ಅಲ್ಲ ಬಿಡು. ಮೇಷ್ಟ್ರು ಯಾವಾಗಲೂ ನಿನಗೆ ತಾನೇ ಬೇಷ ಅಂತ ಹೇಳ್ತಿದ್ದು. ನೀನು ಸ್ವಲ್ಪ ತರಲೆ, ಅದಕ್ಕೆ ಅವ್ರಿಗೆ ನಿನ್ ಕಂಡ್ರೆ ಸಿಟ್ಟು. ಆದರೂ SSLC ಫಸ್ಟ್ ಕ್ಲಾಸೇ ಬಂದಿದ್ಯಲ್ಲೋ. ಫಸ್ಟ್ ಟೈಮ್ ಒಳ್ಳೆ ಮಾರ್ಕ್ಸ್ ತಗೊಂಡಿದ್ದೆ. ಎಷ್ಟು ಸಂತೋಷ ಆಗಿತ್ತು ಗೊತ್ತಾ? PCMC ಮಾಡಿ ಕಂಪ್ಯೂಟರ್ ಇಂಜಿನಿಯರಿಂಗ್ ಮಾಡೋಣ ಅಂತಿದ್ದೆ. ಆದ್ರೆ ನಮ್ಮ ಅದೃಷ್ಟಕ್ಕೆ ಕಾಲೇಜಲ್ಲಿ ಅಡ್ಮಿಷನ್ ಕ್ಯೂ ನಿಲ್ಲ ಬದಲು RTO ಆಫೀಸಲ್ಲಿ ಲರ್ನಿಂಗ್ ಲೈಸೆನ್ಸ್ ಕ್ಯೂ ನಿಲ್ಲ ಹಾಗಾಯ್ತು. ಅಪ್ಪನ ಬಗ್ಗೆ ತುಂಬಾ ಕೋಪ ಅಲ್ವಾ ನಿಂಗೆ? ಅವ್ರು ಯಾವುದೋ ಬಿಸ್ನೆಸ್ಸು ಅಂತ ಮಾಡೋಕ್ಕೋಗಿ ಎಡವಿ ಮಕ್ಕಳು ಭವಿಷ್ಯದ ಮೇಲೆ ಕಲ್ಚಪ್ರಿ ಆಡತ್ಬಿಟ್ರು. ಏ ಸುಂದ್ರಿ, ನಿಮ್ಮಪ್ಪ ಕರಿತಾ ಇದ್ದಾರೆ ಕಣೆ, ಬರ್ಬೇಕಂತೆ. ಎಲ್ಲಿಗೆ ಹೋಗಿದ್ದೆ ಇಷ್ಟು ಹೊತ್ತು? ಕೊಳದ ಹತ್ರ ಇದ್ದೆಪ್ಪ. ಬಂಗಾರಿ ಜೊತೆ ಕಿಸಿತಾ ನಿಂತಿದ್ಯಾ? ನೀವ್ ಒಳಗ್ ನಡಿಯೇ. ಅವಳು ಮನೆ ಒಳಗೆ ಬರೋ ಹಾಗಿಲ್ಲ. ಏನ್ ಮಾತಾಡ್ತಾ ಇದ್ರೆ ಅನ್ನೋ ಪ್ರಜ್ಞೆ ಇದೆಯಾ ನಿಮ್ಗೆ? ಆ ಪರಿಜ್ಞಾನ ಇಲ್ಲದೆ ಬಾಯಿಗೆ ಬಂದ ಹಾಗೆ ಮಾತಾಡಿದ್ದಕ್ಕೆ ವಿರೂಪಾಕ್ಷ ಶಾಸ್ತ್ರಿಗಳು ಮನೆ ಒಳಗೆ ಸೇರಿಸಬೇಡ ಅಂತ ಹೇಳಿರೋದು. ಈ ಮನೆ ಯಜಮಾನ್ರು ನೀವ ಅವ್ರ? ಅವ್ರು ಯಾರು ನಮ್ಮ ಮಗಳನ್ನ ಮನೆಯಿಂದ ಹೊರಗೆ ಹಾಕೋದಕ್ಕೆ? ಅವ್ರ ಮಾತು ಕೇಳ್ಕೊಂಡ್ ಬಂದು ಇಲ್ಲಿ ಕೂಗಾಡ್ತಾ ಇದ್ದೀರಲ್ಲ, ನಿಮ್ ಬುದ್ಧಿಗೆ ಏನಾಗಿದೆ? ವಿರೂಪಾಕ್ಷ ಶಾಸ್ತ್ರಿಗಳು ನಮಗೆ ಕೆಲಸ ಕೊಟ್ಟಿರೋರು. ಅವ್ರ ಮಾತನ್ನ ಮೀರಿದ್ರೆ ನಾವು ಈ ಊರಲ್ಲೇ ಜಾಗ ಇರೋಲ್ಲ. ಅದಕ್ಕೆ ಬೆಳಿಗ್ಗೆ ಮಗಳನ್ನ ಮನೆಯಿಂದ ಹೊರಗೆ ಹಾಕೋದಕ್ಕಾಗಲ್ಲ? ಇನ್ನೇನ್ ಮಾಡಕ್ಕಾಗುತ್ತೆ ಇವಳು ಮಾಡಿರೋ ಘನಂದಾರಿ ಕೆಲಸಕ್ಕೆ? ದೇವಸ್ಥಾನದಲ್ಲಿ ಎಂತೆಂತ ಮಾತು ಕೇಳ್ಬೇಕು ಗೊತ್ತಾ? ಬೆಳೆದು 3 ಅಡಿ ಬಿಟ್ಟಿಲ್ಲ, ಆಗ್ಲೇ ಎಷ್ಟು ಪೊಗರು ನಿನ್ನ ಮಗಳಿಗೆ ಅಂತ. ಹಣ ಹೋದ ಹಾಗಾಗತ್ತಮ್ಮ. ಬಡತನದಲ್ಲಿ ಇದೀವಿ, ಅವಳು ಕಚ್ಕೊಂಡು ಇರ್ಬೇಕು ಅಂತ ಗೊತ್ತಿಲ್ಲ. ಆಗ್ತಿರೋ ಅನ್ಯಾಯನ ಪ್ರಶ್ನಿಸಿದ್ರೆ ಏನ್ ತಪ್ಪು? ಅರ್ಥ ಮಾಡ್ಕೋ, ವಿರೂಪಾಕ್ಷ ಶಾಸ್ತ್ರಿಗಳು ದೇವಸ್ಥಾನದ ಟ್ರಸ್ಟಿ. ನಮ್ಮನೆ ಆದಾಯ ದೇವಸ್ಥಾನನೇ ಅವಲಂಬಿಸಿದೆ. ಅವ್ರು ಸಿಟ್ಟಾದ್ರೆ ಈ ಊರಲ್ಲೇ ಜಾಗ ಇರಲ್ಲ ನಮಗೆ. 1 ಪೈಸಾ ಸಾಲನೂ ಹುಟ್ಟಲ್ಲ ಈ ಊರಲ್ಲಿ. ಕುತ್ತಿಗೆ ತಂದಿದ್ದಾಳೆ ನಿನ್ನ ಮಗಳು. ಗೊತ್ತಿರ್ಬೇಕಲ್ವಾ ಅವರ ಸ್ಥಾನ ಏನು ಅಂತ. ದೇವಸ್ಥಾನದಲ್ಲಿ ನಾನು ಬಟ್ಟ, ನೀನು ಮುಸ್ರೆ, ಇವಳು ಗೋಮೆ, ಇವನು ಡ್ರೈವರು. ಇದೆಲ್ಲ ಅರ್ಥ ಆಗಲ್ವಾ ನಿನಗೆ? ಏನು ಮಗಳು ಅಂತ ಹುಟ್ಟುಬಿಟ್ಯೋ? ಅದೇನಪ್ಪ ಅಂತ ಹುಟ್ಟಿಸಿದ್ರು? ನೀನ್ ಮಾತಾಡಿದ್ರೆ ಕೊಂದು ಹಾಕ್ಬಿಡ್ತೀನಿ. ಅದು ಬಿಟ್ಟು ಬೇರೆ ಏನ್ರಿ ಮಾಡಕ್ಕಾಗತ್ತೆ ನಮ್ಮ ಕೈಲಿ? ಅಯ್ಯೋ ಅಯ್ಯೋ ಅಯ್ಯೋ, ಏನಂತ ಬೆಳೆಸಿದ್ಯಾ ನಿನ್ ಮಗನ? ಹೊಡೆದು ಮೂಲೆ ಕೂರಿಸ್ಬಿಡ್ತಾನೆ ಅವ್ರ ಅಪ್ಪನ್ನ. ಅಜ್ಜಿ, ವಿಷಯ ನೀ ಸುಮ್ನೆ ಇರೋ. ಬಾರೆ ನೀನು. ಮನೆ ಒಳಗೆ ಬಿಡಬೇಡ ಅಂತ ಹೇಳಿಲ್ವಾ? ಯಾಕ್ರಿ ಬಿಡಲ್ಲ? ಯಾಕೆ ಅಂದ್ರೆ ಇದು ನನ್ನ ಮನೆ.
ನೀವೊಬ್ರೇ ದುಡಿತಾ ಇದ್ದೀರಾ? ಎಲ್ಲರೂ ದುಡಿತಾ ಇಲ್ವಾ? ವಿದ್ಯಾ ಮಾತಾಡ್ಬೇಡ ಅಂತ ಹೇಳಿಲ್ಲ? ಯಾಕಮ್ಮ? ಯಾಕೆ ಸುಮ್ಮನಿರ್ಬೇಕು? ಇವ್ರು ಆಡೋ ಆಟಕ್ಕೆಲ್ಲ ತಲೆ ಆಡಿಸ್ತಿರ್ಬೇಕಾ? ಖುಷಿ ಏನೇ? ಈಗ ಸಂತೋಷ ಏನೇ? ಯಾವುದೋ ಮುದುಕಂಗ್ ದರ್ಶನ ಕೊಡ್ಸಕ್ ಹೋದಿಯಲ್ಲ, ಮನೆ ಬಗ್ಗೆ ಮನೆಯವ್ರ ಬಗ್ಗೆ ಅಲ್ವಾ ಮೊದಲು ಯೋಚನೆ ಮಾಡ್ಬೇಕಾಗಿರೋದು. ನೀನ್ ಮಾಡಿದ್ದಕ್ಕೆ ಯಾರ್ಯಾರ ಹತ್ರನೋ ಅನ್ನಿಸ್ಕೋಬೇಕು ನಾವು. ತಪ್ಪಾಗಿದ್ರೆ ತಿದ್ದಿ ಬುದ್ಧಿ ಹೇಳಿ, ಮನೆಯಿಂದ ಹೊರಗೆ ಹಾಕೋ ಮಾತೆಲ್ಲ ಬೇಡ. ತಪ್ಪು ನಂದು ಅಂತ ಆದ್ರೆ ನನ್ನನ್ ಕೆಲಸದಿಂದ ತೆಗಿಯಕ್ ಹೇಳಿ, ನಿಮ್ಮನ್ ಯಾಕೆ ತೆಗಿಬೇಕು? ನೀನ್ ಮಾತಾಡ್ಬೇಡ. ಇನ್ನೊಂದ್ ಮಾತಾಡಿದ್ರೆ ಏನ್ ಮಾಡ್ತೀನೋ ನಂಗೆ ಗೊತ್ತಿಲ್ಲ. ಬಾರೆ ಸುಂದ್ರಿ. ನೀನ್ ಬಿಡ, ನೀನೇನು ಅವಳನ್ನ ಕರ್ಕೊಳ್ಳೋದು. ಮುಟ್ಬೇಡಿ ನೀವು ಅವಳನ್ನ. ಸುಮ್ನಿರೆ ಮಗಳೇ, ಕ್ಷಮಿಸ್ಬಿಟ್ಟ. ಬೇಕು ಅಂತ ಅಕಸ್ಮಾತ್ ಇವನೊಬ್ಬ ಎಲ್ಲದಕ್ಕೂ ಬರ್ತಾನೆ. ಹೋಗಿ ನೀರ್ ತಗೊಂಡ್ಬರ್ರಿ. ಸರಿ ಹೋಗುತ್ತೆ ಬಿಡು. ಕುಡಿತಿರೋದು ಅಮ್ಮನವ್ರ ತೀರ್ಥ. ನೀವೆಲ್ಲ ಸೇರ್ಕೊಂಡು ನನ್ನ ಮಗನ ಸಾಯಿಸ್ಬಿಡಿ. ಬಾರ ಶೇಖರಿ, ಸಾಯಂಕಾಲ ನಿನ್ ಮನೆಗ್ ಬಾ, ಕಾದಿದೆ ನಿನಗೆ. ಹಪ್ಳ ಸಂಡಿಗೆ, ಹಪ್ಳ 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 ಹಪ್ಳ. ಅಮ್ಮ ಹಪ್ಳ ಸಂಡಿಗೆ ಕೊಟ್ಟು ಬಾ ಅಂತ ಹೇಳಿದ್ದಾರೆ, ಅದಕ್ಕೆ ಲೇಡು. ಯಾರು ಕಾಣಿಸ್ತಾ ಇಲ್ಲ. ಎಲ್ಲ ಸತ್ ಹೋದ್ರು. ನಾನೇನ್ ಬರ್ತೀನಿ. ಏನ್ ಸ್ನೇಹಿತೇನೋ ನಿನ್ಗವಳು, ಎಲ್ರ ಪ್ರಾಣಕ್ಕೂ ತರ್ತಾಳೆ. ಏನಾಯ್ತು? ಯಾಕೆ ದೇವಸ್ಥಾನದಲ್ಲಿ ಆಗಿದ್ ಗೊತ್ತಿಲ್ವಾ? ಸುಂದ್ರಿ ಹೇಳಿದ್ರಲ್ಲಿ ತಪ್ಪೇನಿಲ್ಲ ಅಲ್ವಾ? ನಿನ್ ಬೆಂಬಲನ ಇದಕ್ಕೆಲ್ಲ? ಅಲ್ಲ, ನಾನು ಹೇಳ್ದೆ ಅವಳಿಗೆ ಇಲ್ಲೋ ದುಸಾಪರಿ ನಿಂಗೆ ಯಾಕೆ ಅಂತ. ಎಲ್ಲಿದ್ದಾಳೆ ಸುಂದ್ರಿ? ಅಲ್ಲೇ ಹಿತ್ಲಲ್ಲಿರ್ಬೇಕು. ಅಮ್ಮ ಹಪ್ಳ ಸಂಡಿಗೆ ಕೊಟ್ಟಿದ್ದಾರೆ, ಒಪ್ಸ್ಕೋಬೇಕು. ಸ್ವಲ್ಪ ಗಂಭೀರವಾಗಿರ್ತೀಯಾ? ನೀನ್ ದೇವಸ್ಥಾನದಲ್ಲಿ ಗಂಭೀರವಾಗಿದ್ದರೆ ಇಲ್ಲಿ ಬಂದು ಕೂರೋ ಪರಿಸ್ಥಿತಿ ಬರ್ತಿರ್ಲಿಲ್ಲ. ಮನೆಯವರೆಲ್ಲ ಅಂದು ಆಡಿ ಬುದ್ಧಿ ಹೇಳಿದ್ದಾಯ್ತು, ಈಗ ನಿನ್ ಸರ್ದಿನ ಯಾಕೆ ಬೇಜಾರು ಮಾಡ್ಕೊಡ್ತೀಯಾ? ಬಾ, ಹಪ್ಳ ಸಂಡಿಗೆ ಕರ್ಕೊಡ್ತೀನಿ ಬಾ. ಮನೆಯೊಳಗೆ ನಾ ಬರೋ ಹಾಗಿಲ್ವಂತೆ. ಯಾಕೆ? ದೇವಸ್ಥಾನದಲ್ಲಿ ಆಗ್ತಿರೋ ಅನ್ಯಾಯನ ಪ್ರಶ್ನಿಸಿದ್ದಕ್ಕೆ ನಂಗೆ ವಿಧಿಸಿರೋ ಶಿಕ್ಷೆ. ಅರ್ಥ ಆಯ್ತು. ವಿರೂಪಾಕ್ಷ ಶಾಸ್ತ್ರಿಗಳಿಗೆ ಅವಮಾನ ಆಗಿದೆ. ನಿಜ ಹೇಳಿದ್ರೆ ಎಲ್ರಿಗೂ ಕೋಪ ಬರುತ್ತೆ. ಒಂದು ಕೆಲಸ ಮಾಡು, ಸೀದಾ ಶಾಸ್ತ್ರಿಗಳ ಮನೆಗೆ ಹೋಗು. ತಪ್ಪಾಯ್ತು ಅಂತ ಅವ್ರು ಕಾಲಿಡ್ಕೊ. ಇನ್ಮುಂದೆ ಈ ಥರ ಎಲ್ಲ ಮಾತಾಡಲ್ಲ, ಕ್ಷಮಿಸ್ಬಿಡಿ ಅಂತ ಹೇಳು. ಅವ್ರು ಕ್ಷಮಿಸ್ತಾರೆ, ಅಲ್ಲೇ ಮುಗೀತು. ನಾನು ಯಾಕೆ ಕ್ಷಮೆ ಕೇಳಬೇಕು? ನಾ ಇನ್ನೂ ತಪ್ಪೇ ಮಾಡಿಲ್ದೇ ಇರೋವಾಗ ನಾನು ಕೇಳಲ್ಲ. ಕ್ಷಮೆ ಕೇಳೋದು, ಕಾಲಿಡ್ಕೊಳ್ಳೋದು ಎಲ್ಲ ಮೇಲ್ನೋಟಕ್ಕಷ್ಟೇ. ಮನ್ಸೊಳಗಡೆ ಚೆನ್ನಾಗಿ ಬೈಕೋ ಶಾಸ್ತ್ರಿಗಳನ್ನ. ಅವಿವೇಕಿಯನ್ನು ಅವ್ರಿಗೇನು ಗೊತ್ತಾಗಲ್ಲ. ಒಳಗೊಂದು ಹೊರಗೊಂದು ನನಗೆ ಬರಲ್ಲ. ಕ್ಷಮೆ ಕೇಳಿ ಬಚಾವಾಗೋ ದಾರಿ ಹೇಳ್ಕೊಟ್ರೆ. ಏ ಸುಂದ್ರಿ, ಬಾ ನನ್ನ ಜೊತೆಗೆ. ಎಲ್ಲಿಗೆ? ವಿರೂಪಾಕ್ಷ ಶಾಸ್ತ್ರಿಗಳ ಮನೆಗೆ. ಅಲ್ಲಿಗೆ ಯಾಕೆ? ಬೇರೆ ಮಾತು ಬೇಡ, ನಡಿ ನನ್ನ ಜೊತೆ. ಅವ್ರ ಮನೆಗೆ ನಾನು ಬರಲ್ಲ. ಪರಿಸ್ಥಿತಿನ ಅರ್ಥ ಮಾಡ್ಕೋ. ಬಡವ್ರ ಮನೆ ಹುಡುಗಿ ನೀನು. ನಿನಗೆ ಇಷ್ಟು ಸ್ವಾಭಿಮಾನ ಇರ್ಬೇಕಾದ್ರೆ ಎಲ್ಲ ಇರೋರು ಅವ್ರಿಗೆ ಎಷ್ಟಿರ್ಬೇಡ. ಅವ್ರು ಕೋಪ ಮಾಡ್ಕೊಂಡ್ರೆ ನಮ್ಗಳ ಬಾಯಿಗೆ ಮಣ್ಣು. ನಿನ್ನ ವತಿಯಿಂದ ನಾವು ಊರು ಬಿಟ್ಗುಳೇ ಹೋಗ್ಬೇಕಾ? ನಡಿಯ ನನ್ನ ಜೊತೆ. ಅಪ್ಪ, ನಂಗೆ ಅವ್ರ ಮನೆಗೆ ಬರಕ್ ಮನ್ಸಿಲ್ಲ. ಅದ್ರ ಮಾತಾಡಿದ್ರೆ ನನ್ನ ಮನಸ್ಸಾಗೆ ಇರಲ್ಲ. ನಡಿಯ ನನ್ನ ಜೊತೆ.
ನೀನ್ ಎಲ್ಗಯ್ಯ? ಏಯ್ सहस्रशीर्षा पुरुषः सहस्राक्षा सहस्रपात् स भूमिं विश्वतो वृत्वा अत्यभिष्टदुषङ्गुलं पुरुष एवेदगं सर्वं यद्भूतं ನಮಸ್ಕಾರ. ಚೆನ್ನಾಗಿದ್ದೀರಾ? ಹಾ, ತಂದೆಯವರು ಒಳಗಿದ್ದಾರೆ. ನೀನು ಇಲ್ಲೇ ನಿಂತಿರು, ನಾನು ಮೊದಲು ಹೋಗಿ ಯಜಮಾನ್ರ ಹತ್ರ ಮಾತಾಡ್ಕೊಂಡು ಬರ್ತೀನಿ. ಅವ್ರ ಸಿಟ್ಟು ಹೇಗಿದೆಯೋ ತಿಳ್ಕೊಂಡು. ನಾನು ಯಾಕಿಲ್ಲಿ ಅವ್ರ ಮನೆ ಮುಂದೆ ಭಿಕ್ಷುಕರ ಥರ ನಿಂತಿರ್ಬೇಕು? ಅವ್ರ ಕೃಪಾ ಭಿಕ್ಷಕ್ಕೆ ಅಂತಲೇ ಅನ್ಕೋ. ಅದೇ ಯಾಕೆ ಬೇಕು? ಮಾಡಿದೀಯಲ್ಲ ಸಾಲ್ದ, ತಪ್ಪಗೆ ನಿಂತ್ಕೊ ಬಂದೆ. यद्भूतं यच्च भव्यम् उतामृतस्य शेषानः यजन्नेन तिरोहति योगाय